ಎನ್ನುವ ಪಾಠದಲ್ಲಿ ಮೇಣದ ಬತ್ತಿ ಉರಿಯುವಿಕೆಗೆ ಗಾಳಿ ಅವಶ್ಯಕವೆಂದು ತೋರಿಸುವ ಪ್ರಯೋಗವನ್ನು ಇಂದಿನ ತರಗತಿಯಲ್ಲಿ ಮಾಡೋಣ. ಮೊದಲಿಗೆ ಒಂದು ಮೇಣದ ಬತ್ತಿಯನ್ನು ತೆಗೆದುಕೊಂಡು ಇದಕ್ಕೆ ಈ ಮೇಣದ ಬತ್ತಿ ಆಮ್ಲಜನಕ ಇರುವುದರಿಂದ ಈ ಮೇಣದ ಬತ್ತಿ ಉರಿಯಿತು. ಆದ್ರೆ ಆಮ್ಲಜನಕದ ಕೊರತೆ ಇದ್ದಾಗ ಏನಾಗುತ್ತೆ? ಏನಾಯ್ತು? ಆರಿ ಹೋಯ್ತು. ಇದರಿಂದ ಏನು ತಿಳ್ಕೊಬಹುದು ನಾವು? ದಹನ ಆಗ್ಬೇಕಾದ್ರೆ ಯಾವುದೇ ಒಂದು ವಸ್ತು ದಹನ ಆಗ್ಬೇಕಾದ್ರೆ ಯಾವ್ದರ ಅವಶ್ಯಕತೆ ಇರ್ತದೆ? ಆಮ್ಲಜನಕದ ಅವಶ್ಯಕತೆ ಇರ್ತದೆ. ಯಾವಾಗ ಆಮ್ಲಜನಕದ ಕೊರತೆ ಇರುತ್ತದೆ ಅಲ್ಲಿ ಯಾವುದೇ ರೀತಿಯಾದ ದಹನ ಆಗೋದಿಲ್ಲ. ಇಲ್ಲಿ ಏನಾಯ್ತು? ಮೇಣದ ಬತ್ತಿಯ ಮೇಲೆ ಒಂದು ಗಾಜಿನ ಗ್ಲಾಸ್ ಇಟ್ಟಾಗ ಏನಾಯ್ತು? ಬೆಂಕಿ ಆರಿ ಹೋಗಿತ್ತು. ಇದರಿಂದ ನಾವೇನ್ ತಿಳ್ಕೋಬಹುದು? ಯಾವುದೇ ಒಂದು ವಸ್ತು ದಹನಕ್ಕೆ ಒಳಪಡಬೇಕಾದರೆ ಯಾವುದರ ಅವಶ್ಯಕತೆ ಇದೆ? ಆಮ್ಲಜನಕದ ಅವಶ್ಯಕತೆ ಇದೆ. ಈ ಒಂದು ಪ್ರಯೋಗದಲ್ಲಿ ಮೇಣದ ಬತ್ತಿ ಇರುವಿಕೆಗೆ ಗಾಳಿ ಅವಶ್ಯಕ ಎಂದು ನಾವು ತಿಳಿಯಬಹುದಾಗಿದೆ. ಅರ್ಥ ಆಯ್ತಾ?